ಪ್ರೈಸ್ ದ ಲಾರ್ಡ್. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಇವತ್ತು ದಾವೀದನ ಕುರಿತು ನೋಡ್ತಾ ಇದ್ದೀವಿ. ಸತ್ಯವೇದದಲ್ಲಿ ಅನೇಕ ಭಕ್ತರ ಜೀವಿತವನ್ನು ನಾವು ನೋಡಿದೀವಿ. ಆದರೆ ದೇವರು ದಾವೀದನ ಕುರಿತು ಒಂದು ವಿಶೇಷವಾದ ಸಾಕ್ಷಿಯನ್ನು ಕೊಟ್ಟಿದ್ದಾರೆ. ಅದೇನೆಂದರೆ ಅಪೊಸ್ತಲರ ಕೃತ್ಯಗಳು 13ನೇ ಅಧ್ಯಾಯ 22ರಲ್ಲಿ ಬರೆಯಲ್ಪಟ್ಟಿದೆ, ಅವನು ನನ್ನ ಇಷ್ಟವನ್ನೆಲ್ಲ ನೆರವೇರಿಸುವನು ಎಂದು. ಮೊದಲನೇದಾಗಿ ನಾವು ನೋಡ್ತೀವಿ ದೇವರ ಚಿತ್ತವನ್ನೇ ನೆರವೇರಿಸುವುದಾಗಿ. ದಾವೀದನು ಕರ್ತನ ಚಿತ್ತವನ್ನೆಲ್ಲ ನೆರವೇರಿಸಿದರಿಂದ ಅವನನ್ನು ಕರ್ತನು ನನಗೆ ಒಪ್ಪುವ ಮನುಷ್ಯನೆಂದು ಹೇಳಿದ್ದಾರೆ. ದೇವರಿಗೆ ಮೆಚ್ಚುಗೆಯಾದುದನ್ನು ಮಾಡುವವನು ಎಂಬ ಸಾಕ್ಷಿ ಎಷ್ಟೊಂದು ವಿಶೇಷವಾದುದಲ್ಲವೇ? ನಮಗೆ ಇಷ್ಟವಾದುದನ್ನು ನಮ್ಮ ಮಕ್ಕಳು ಮಾಡಿದರೆ ನಾವು ಎಷ್ಟೊಂದು ಸಂತೋಷ ಪಡುತ್ತೇವೆ. ಹಾಗೆಯೇ ದೇವರ ಚಿತ್ತವನ್ನು ಮಾಡುವ ವಿಶ್ವಾಸಿಯಲ್ಲಿ ಕರ್ತನು ಸಂತೋಷಿಸುತ್ತಾನೆ. ದೇವರ ಮಕ್ಕಳೇ, ನಮ್ಮ ಜೀವಿತವನ್ನು ಸ್ವಲ್ಪ ಸಮಯ ಹಿಂತಿರುಗಿ ನೋಡೋಣ. ನಾವು ದೇವರ ಚಿತ್ತವನ್ನು ಮಾಡುತ್ತಿರುವೆವೋ ಎಂದು. ದಾವೀದನು ಕುರಿ ಕಾಯ್ದಿದ್ದ ಸಮಯವೂ ಇತ್ತು. ಸೌಲನಿಗೆ ಸೇವೆ ಮಾಡಿದ ಕಾಲವೂ ಇತ್ತು. ಕಾಡಿನಲ್ಲಿ ಅಲೆದಾಡಿದ ವರ್ಷಗಳೂ ಇದ್ದವು. ಅರಸನಾಗಿ ರಾಜ್ಯಭಾರ ಮಾಡಿದ ಕಾಲವೂ ಇತ್ತು. ಕರ್ತವ್ಯಗಳು, ಜವಾಬ್ದಾರಿಗಳು ಮಾರ್ಪಟ್ಟರು. ದೇವರ ಚಿತ್ತವನ್ನು ಮಾಡುವ ದಾವೀದನ ಸ್ವಭಾವವು ಮಾರ್ಪಡಲೇ ಇಲ್ಲ. ಕರ್ತನನ್ನು ಸಂತೋಷಗೊಳಿಸಿ ಆತನು ಹೇಳಿದಂತೆ ಮಾಡಬೇಕೆಂಬ ಅವನ ಉದ್ದೇಶವೂ ಮಾರ್ಪಡಲಿಲ್ಲ. ದಾವೀದನು ತನ್ನನ್ನು ದೇವರ ಚಿತ್ತದಂತೆ ನಡೆಯುವ ಸೇವಕನಾಗಿಯೇ ಕಾಯ್ದುಕೊಂಡನು. ಪ್ರೀತಿಯ ದೇವರ ಮಕ್ಕಳೇ, ನೀವು ಜೀವನದಲ್ಲಿ ಉನ್ನತಿಗೆ ಬರಬಹುದು ಅಥವಾ ತಗ್ಗಿಸಲ್ಪಡಬಹುದು. ನೀವು ಯಾವುದೇ ಪರಿಸ್ಥಿತಿಯಲ್ಲಿದ್ದರೂ ದೇವರಿಗೆ ಒಪ್ಪಿಸಿಕೊಡು. ಏನೇ ಮಾತನಾಡಿದರೂ ಅದು ದೇವರಿಗೆ ಮೆಚ್ಚುಗೆಯಾಗಿರುವುದಾ ಎಂದು ಯೋಚಿಸಿ ಮಾತನಾಡು. ಯಾವುದೇ ಕೆಲಸವನ್ನು ಮಾಡಿದ್ರೂ ಅದು ದೇವರ ಚಿತ್ತವೇ ಎಂದು ಯೋಚಿಸಿ ಮಾಡು. ಆಗ ನೀನು ನಿಜವಾಗಿ ದೇವರ ಮಗನೆನಿಸಿಕೊಳ್ಳುತ್ತಿ. ಎರಡನೇದಾಗಿ ನೋಡ್ತೀವಿ ದೇವರ ಚಿತ್ತದ ಪ್ರಕಾರದ ಸೇವೆ. ದಾವೀದನ ಸೇವೆ ದೇವರ ಚಿತ್ತದ ಪ್ರಕಾರದ ಸೇವೆ. ಅವನು ಯೋಚಿಸಿದ ಕೀರ್ತನೆಗಳೆಲ್ಲವೂ ದೇವರ ಚಿತ್ತದಂತೆ ಪ್ರಕಟವಾದ ಕೀರ್ತನೆಗಳು. ಪ್ರತಿ ಸಾರಿ ಯುದ್ಧಕ್ಕೆ ಹೋಗುವಾಗ ಪ್ರವಾದಿಗಳ ಮೂಲಕ, ಯಾಜಕರ ಮೂಲಕ ಈ ಯುದ್ಧವು ದೇವರ ಚಿತ್ತವೋ, ದೇವರು ಜಯ ಕೊಡುವನಾ ಎಂಬುದನ್ನು ಅರಿತುಕೊಂಡು ಅದರ ನಂತರವೇ ಯುದ್ಧ ಮಾಡುತ್ತಿದ್ದನು. ಅದರಿಂದಲೇ ಕರ್ತನು ದಾವೀದನನ್ನು ಅಭಿವೃದ್ಧಿಗೊಳಿಸಿ ಉನ್ನತಿಗೆ ತಂದನು. ಪ್ರೀತಿಯ ದೇವರ ಮಕ್ಕಳೇ, ನೀವು ದೇವರಿಗೆ ಸೇವೆ ಮಾಡಲು ಬಯಸುವಿರಾ ಎಂದಾದರೆ ಮೊದಲು ದೇವರು ನಿನ್ನನ್ನು ಯಾವ ಕಾರ್ಯಗಳಿಗಾಗಿ ನೇಮಿಸಿದಾನೆ ಎಂದು ತಿಳಿದುಕೊಳ್ಳಿ. ಯಾಕಂದ್ರೆ ಅಪೊಸ್ತಲನಾದ ಪೌಲನು 1ನೇ ಕೊರಿಂಥ 1ನೇ ಅಧ್ಯಾಯ 1ನೇ ವಚನ, ಎಫೆಸ 1ನೇ ಅಧ್ಯಾಯ 1ನೇ ವಚನ ಮತ್ತು 2 ತಿಮೋತಿ 1ನೇ ಅಧ್ಯಾಯ 1ನೇ ವಚನದಲ್ಲಿ ಹೇಳ್ತಾನೆ, ನಾನು ದೇವರ ಚಿತ್ತದಿಂದ ಯೇಸು ಕ್ರಿಸ್ತನ ಮೂಲಕ ಅಪೊಸ್ತಲನಾಗುವುದಕ್ಕೆ ಕರೆಯಲ್ಪಟ್ಟವನು ಎಂದು. ಪೂರ್ಣ ಸೇವೆಗೆ ಇಳಿಯುವ ಮೊದಲು ಇದು ಕರ್ತನ ಚಿತ್ತವೇ ಇಲ್ಲವೇ ಎಂಬುದನ್ನು ತಿಳಿದುಕೊಳ್ಳಬೇಕು. ದೇವರ ಚಿತ್ತವಿಲ್ಲದ ಸೇವೆ ಅದು ಸಾರ್ಥಕವಾಗುವುದಿಲ್ಲ. ಅನೇಕರು ಪ್ರಾರಂಭದಲ್ಲಿ ಉತ್ಸಾಹದಿಂದ ಸೇವೆಗೆ ಇಳಿದು ಬಿಡುತ್ತಾರೆ. ಪ್ರವಾದಿಗಳ ಮಾತನ್ನು ನಂಬಿ ಸೇವೆ ಮಾಡುವವರು ಅನೇಕರಿದ್ದಾರೆ. ಮನುಷ್ಯರ ಪ್ರವಾದನೆ ಕೇಳುವವರು ದೇವರ ಚಿತ್ತವನ್ನು ಕೇಳುವುದನ್ನು ಮರೆತು ಬಿಡುತ್ತಾರೆ. ಆವಾಗ ಸೇವೆಯಲ್ಲಿ ಬರುವಂತ ಶೋಧನೆಗಳನ್ನು ಜಯಿಸಲು ಸಾಧ್ಯವಾಗದೆ ಬಿದ್ದು ಹೋಗ್ತಾರೆ. ದೇವರ ನಾಮಕ್ಕೆ ಅಗೌರವವನ್ನು ತರುತ್ತಾರೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 4ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ಯಾವನು ತನ್ನಷ್ಟಕ್ಕೆ ತಾನೇ ಈ ಗೌರವವನ್ನು ವಹಿಸಿಕೊಳ್ಳದೆ ದೇವರಿಂದ ನೇಮಿಸಲ್ಪಟ್ಟು ವಹಿಸಿಕೊಳ್ಳುತ್ತಾನೆ ಎಂದು. ದೇವರು ಯಾರನ್ನು ಕರೆದರೋ ಅವರನ್ನು ನೀತಿವಂತರೆಂದು ನಿರ್ಣಯಿಸಿದನು. ಯಾರನ್ನು ನೀತಿವಂತರೆಂದು ನಿರ್ಣಯಿಸಿದನೋ ಅವರನ್ನು ಮಹಿಮೆಯ ಪದವಿಗೆ ಸೇರಿಸಿದರು ಎಂದು ದೇವರ ವಾಕ್ಯ ಹೇಳುತ್ತದೆ. ದೇವರ ಮಕ್ಕಳೇ, ಕರ್ತನು ನಿನ್ನನ್ನು ತನ್ನ ಸೇವೆಗಾಗಿ ಕರೆದಿರುವುದೇ ನಿಜವಾದರೆ ಆತನು ನಿನ್ನೊಂದಿಗೆ ನೇರವಾಗಿ ಮಾತನಾಡುತ್ತಾನೆ. ತನ್ನ ಚಿತ್ತವನ್ನು ನಿನಗೆ ವರವಾಗಿ ಕೊಡಲ್ಪಟ್ಟ ಪವಿತ್ರಾತ್ಮನಿಂದ ತಿಳಿಯಪಡಿಸುತ್ತಾನೆ. ಅದಕ್ಕಾಗಿ ದಿನಗಳನ್ನು ಗೊತ್ತು ಮಾಡಿಕೊಂಡು ಉಪವಾಸದಿಂದ ಆತನ ಸಮ್ಮುಖದಲ್ಲಿ ಕಾದಿದ್ದು ಪ್ರಾರ್ಥಿಸು. ನಿಶ್ಚಯವಾಗಿ ಆತನೇ ನಿನಗೆ ಬೋಧಿಸುವನು. ಇನ್ನು 3ನೇದಾಗಿ ನೋಡ್ತೀವಿ ದೇವರ ಚಿತ್ತದಂತೆ ಆಲೋಚನೆ. ದೇವರ ಚಿತ್ತವನ್ನು ಕೈಗೊಂಡ ದಾವೀದನು ನಮಗೆ ಒಂದು ಆಲೋಚನೆ ಕೊಡ್ತಾನೆ. ಅದು ಯಾವುದೆಂದರೆ ಕೀರ್ತನೆ 37ನೇ ಅಧ್ಯಾಯ 5ನೇ ವಚನ, ನಿನ್ನ ಭೂಯಾತ್ರೆಯ ಚಿಂತೆಯನ್ನು ಕರ್ತನಿಗೆ ವಹಿಸಿ ಬಿಟ್ಟು ಭರವಸೆದಿಂದಿರು, ಆತನೇ ಅದನ್ನು ಸಾಗಿಸುವನು ಎಂದು. ಕರ್ತನು ನಿನ್ನ ಇಷ್ಟಾರ್ಥವನ್ನು ನೆರವೇರಿಸಿ ತನ್ನ ಚಿತ್ತವನ್ನು ತಿಳಿಸುವನು. ಆತನ ಉತ್ತಮವಾದ ದಾರಿಯಲ್ಲಿ ನಿನ್ನನ್ನು ನಡೆಸುವನು. ಅಂತಹ ವಾಗ್ದಾನವನ್ನು ಹೊಂದಿಕೊಳ್ಳಬೇಕಾಗಿದ್ದಲ್ಲಿ ನೀನು ಅನುಸರಿಸಬೇಕಾದ ಬೋಧನೆಗಳೂ ಉಂಟು. ಜ್ಞಾನೋಕ್ತಿ 3ನೇ ಅಧ್ಯಾಯ 6ನೇ ವಚನದಲ್ಲಿ ನೋಡ್ತೀವಿ, ನಿನ್ನ ಎಲ್ಲಾ ನಡವಳಿಕೆಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು, ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು. ದೇವರ ಮಕ್ಕಳೇ, ನಿನ್ನ ಮಾರ್ಗಗಳಿಗಿಂತ ಕರ್ತನ ಮಾರ್ಗಗಳು ಉತ್ತಮವಾದವು.
ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವಾಗಿದೆಯೋ ಕರ್ತನ ಆಲೋಚನೆಗಳು ಆತನ ಮಾರ್ಗಗಳು ಅಷ್ಟು ಉನ್ನತವಾಗಿವೆ. ಮಾನವನ ಕಣ್ಣುಗಳು ಅವನ ಜೀವಿತ ಕಾಲದ ದಿನಗಳನ್ನು ಮಾತ್ರ ನೋಡುತ್ತವೆ, ಆದ್ರೆ ಕರ್ತನಾದರೋ ನಿನ್ನ ನಿತ್ಯ ಕಾಲದವರೆಗೂ ನೋಡುವಾತನಾಗಿದ್ದಾನೆ. ಪ್ರೀತಿಯ ದೇವರ ಮಕ್ಕಳೇ, ಆ ಮಹಿಮೆಯ ಕರ್ತನ ದಾರಿಗೆ ನಿನ್ನನ್ನು ಒಪ್ಪಿಸಿಕೊಡುವೆಯಾ? ಕರ್ತನನ್ನು ಸ್ತುತಿಸುವೆಯಾ? ಕೀರ್ತನೆಗಳು 37ನೇ ಅಧ್ಯಾಯ 4ರಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಆಗ ಯೆಹೋವನಲ್ಲಿ ಸಂತೋಷಿಸುವಿ ಮತ್ತು ಆತನು ನಿನ್ನ ಮಾರ್ಗಗಳನ್ನು ಆತನಿಗೆ ಒಪ್ಪಿಸಿದ ನಂತರ ಕಳವಳ ಪಡಬೇಡ. ನಿನ್ನ ಸ್ವಂತ ಇಷ್ಟವನ್ನು ನೀನು ಆರಿಸಿಕೊಳ್ಳಬೇಡ. ಪೂರ್ಣ ಹೃದಯದಿಂದ ಪೂರ್ಣ ಸಂತೋಷದಿಂದ ಕರ್ತನನ್ನು ಸ್ತುತಿಸು. ಅವಾಗ ಸ್ತುತಿಗಳ ಮಧ್ಯೆ ವಾಸಿಸುವಾತನು ನಿನ್ನಲ್ಲಿ ವಾಸಿಸುವನು. ತಂದೆಯಾದ ದೇವರ ಸನ್ನಿಧಿಯಲ್ಲಿ ಕಾದಿರು. ದೇವರ ಸನ್ನಿಧಿಯಲ್ಲಿ ಶಾಂತನಾಗಿ ಆತನಿಗೋಸ್ಕರ ಕಾದಿರು. ಇದು ತಂದೆಯಾದ ದೇವರ ಮೇಲೆ ನಿನಗೆ ಇರುವ ನಂಬಿಕೆಯನ್ನ ನಿರೀಕ್ಷೆಯನ್ನ ತೋರಿಸುತ್ತದೆ. ಇಂತಹ ವಿಧೇಯತ್ವದ ಜೀವಿತವನ್ನು ನೀನು ಜೀವಿಸುತ್ತಿರುವಾಗ ಕರ್ತನು ತನ್ನ ಚಿತ್ತವನ್ನು ನಿನಗೆ ತಿಳಿಸದೆ ನೆರವೇರಿಸುವುದಿಲ್ಲ. ಯಾಕಂದ್ರೆ ನಮ್ಮ ತಂದೆಯಾದ ದೇವರು ಪ್ರೀತಿ ಸ್ವರೂಪನೂ ಆಗಿದ್ದಾನೆ. ಈ 3 ವಿಷಯಗಳನ್ನು ನಿನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಹೃದಯವನ್ನು ದೇವರಿಗೆ ಒಪ್ಪಿಸಿಕೊಟ್ಟು ಸಂತೋಷದಿಂದ ಕುಟುಂಬವಾಗಿ ಕರ್ತನನ್ನು ಸ್ತುತಿಸು. ಆತನು ನಿನ್ನನ್ನು ಒಂದು ಕಾಲಕ್ಕೂ ಕೈ ಬಿಡದೆ ಆಶೀರ್ವದಿಸುವನು. ನಿನ್ನನ್ನು ಹೆಚ್ಚಿಸುವನು. ಆಮೇನ್, ಆಮೇನ್.